ವಸುದೇವಂ ಸುತಂ ದೇವಂ ಕಂಸಚಾರೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು. ಶ್ರೀ ಗೋಪಾಲ ಕೃಷ್ಣ ಮಹಾರಾಜ್ ಕಿ ಜೈ. ದಂಡೋತ್ ವಾರ್ಷಿಕ ಬಂಧು, ದಂಡೋತ್ ಅಧಿಕರಣ, ದಂಡೋತ್ ಶ್ರೀ ಚಕ್ರಧರ ಸ್ವಾಮಿ, ದಂಡೋತ್ ಸಾಡೆ ಸೋಳ ತೀರ್ಥ. ನಾನು ಈಗ ಕೋಮಳ ಜ್ಞಾನಿ ವಿಷಯವಾಗಿ ಹೇಳಲು ಬಯಸುತ್ತೇನೆ. ಕೋಮಳ ಜ್ಞಾನಿ ಅಂದರೆ ಯಾವ ಜ್ಞಾನಿಯು ಯಾವುದೇ ರೀತಿಯಿಂದ ಹಠ ಮಾಡದೆ ಒಂದು ಶುದ್ಧ ಜೀವವಾಗಿ ದೈನ್ಯ ಭಾವದಿಂದ, ಸರಳ ಭಾವದಿಂದ ಎಲ್ಲರನ್ನು ಹೊಂದಿಕೊಂಡು ಎಲ್ಲರಿಗೆ ಶರಣಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿ ಒಬ್ಬ ಪುರುಷಾರ್ಥ ವ್ಯಕ್ತಿಗಿಂತ, ಒಬ್ಬ ಜರಟ ವ್ಯಕ್ತಿಗಿಂತ ದೊಡ್ಡವನಾಗಿರುತ್ತಾನೆ. ಏಕೆಂದರೆ ಅವನಲ್ಲಿ ಜ್ಞಾನ ಕಡಿಮೆ ಇರುತ್ತದೆ. ಉದ್ಧಾರದ ವೇಳೆಯಲ್ಲಿ ಉದ್ಧಾರಕ್ಕಾಗಿ ಜ್ಞಾನ ಬೇಕಾಗಿಲ್ಲ. ಉದ್ಧಾರಕ್ಕಾಗಿ ತಪಸ್ಸೆ ಬೇಕು, ಸಾಧನೆ ಬೇಕು, ಅಂತಃಕರಣ ಶುದ್ಧ ಬೇಕು. ತನ್ನ ಮನಸ್ಸಿನಲ್ಲಿ ನಿಷ್ಕಳಂಕವಾದ ಭಾವನೆ, ನಿಸ್ವಾರ್ಥ ಭಾವನೆ, ನಿಷ್ಪಕ್ಷಪಾತವಾದ ಭಾವನೆ, ಇಂತಹ ಉದಾತ್ತ ಭಾವನೆಗಳಿಂದ ಜೀವ ಶುದ್ಧವಾದಾಗ ಮಾತ್ರ ಆ ಜೀವ ಪೂರ್ತಿಯಾಗಿ ಪರಮೇಶ್ವರನಿಗೆ ಅಭೇದವಾಗಿ ಸೇರುತ್ತದೆ. ಭೇದ ಅನುಭವಿ, ಅಭೇದ ಅನುಭವಿ ಎಂದು ಎರಡು. ಭೇದ ಅನುಭವಿ ಎಂದರೆ ಪರಮೇಶ್ವರು ಮತ್ತು ಭಕ್ತ ನಡುವೆ ಸಂಬಂಧ, ಗೆಳೆತನದ ಸಂಬಂಧ ಇದ್ದ ಹಾಗೆ ಇರುತ್ತದೆ. ಅಂದರೆ ಇಲ್ಲಿ ಗೆಳೆಯ ಬೇರೆ, ಭಗವಂತ ಬೇರೆ, ಅವರಿಬ್ಬರಲ್ಲಿ ಸ್ನೇಹದ ಸಂಬಂಧ ಇರುತ್ತದೆ. ಮತ್ತೊಂದು ತಂದೆ ತಾಯಿಗಳ ಸಂಬಂಧ, ಭಕ್ತ ಮತ್ತು ಭಗವಂತನ ನಡುವೆ ತಂದೆ ತಾಯಿಗಳ ಸಂಬಂಧ ಇದ್ದಿರುತ್ತದೆ. ಅದು ಕೂಡ ಪ್ರೇಮದ ಸಂಬಂಧ. ಮತ್ತೊಂದು ಅಭೇದ ಅನುಭವಿ. ಅಭೇದ ಅನುಭವಿ ಎಂದರೆ ಗಂಡ ಹೆಂಡತಿಯ ಸಂಬಂಧ. ಹೇಗೆ ಗಂಡ ಹೆಂಡತಿ ಇಬ್ಬರು ದೇಹ ಬೇರೆ ಬೇರೆ ಆದರೂ ಅವರ ಮನಸ್ಸು ಒಂದೇ ಆಗಿರುತ್ತದೋ ಹಾಗೆ ಭಗವಂತ ಮತ್ತು ಭಕ್ತ ಬೇರೆ ಬೇರೆ ಆಗಿದ್ದರೂ ಅವರ ಮನಸ್ಸು ಒಂದೇ ಆಗಿರುತ್ತದೆ. ಭಕ್ತ ದೇವರ ಬಗ್ಗೆ ಚಿಂತಿಸುತ್ತಾನೆ. ಭಗವಂತ ತನ್ನ ಭಕ್ತನ ಬಗ್ಗೆ ಚಿರಋಣಿಯಾಗಿರುತ್ತಾನೆ. ಏಕೆಂದರೆ ದೇವರು ಎಲ್ಲರಿಗೂ ಸಮಾನವಾಗಿ ಈ ಐಶ್ವರ್ಯ, ಈ ಸೃಷ್ಟಿ ಐಶ್ವರ್ಯವನ್ನು ಕೊಟ್ಟಿರುತ್ತಾನೆ. ಆದರೆ ತನ್ನ ಭಕ್ತನಿಗೆ ಒಂದು ವಿಶೇಷವಾಗಿ ಚಿರಋಣಿಯಾಗಿರುತ್ತಾನೆ. ಅವನಿಗೆ ತನ್ನ ಸ್ವಂತ ಅಂತಃಕರಣದಲ್ಲಿ ಅವನಿಗೆ ಸ್ಥಾನ ಕೊಡುತ್ತಾನೆ. ಹೀಗೆ ಇಂತಹ ಭಕ್ತ, ಇಂತಹ ಭಗವಂತ ಮತ್ತು ತನ್ನ ಸ್ತ್ರೀ ನಡುವೆ ಇರುವ ಸಂಬಂಧಕ್ಕೆ ಅಭೇದ ಅನುಭವಿ ಎಂದು ಹೇಳುತ್ತೇವೆ. ಹೀಗೆ ಶ್ರೀ ಚಕ್ರಧರ ಸ್ವಾಮಿಯವರ ಉದ್ಧಾರದಲ್ಲಿ ಎರಡು ರೀತಿಯಿಂದ ಅನುಭವ, ಒಂದು ಭೇದ ಅನುಭವಿ, ಒಂದು ಅಭೇದ ಅನುಭವಿ.